ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಹೊಸ ಪೇರೆಂಟ್ಸ್ ಆಗಿದ್ರೆ, ಹೊಸ ಮದರ್ಸ್ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ ಗೊತ್ತೇ ಇರುತ್ತೆ, ಒಂದು ಮಗುವನ್ನು ಮಕ್ಕಳನ್ನು, ಎಳೆ ಮಕ್ಕಳನ್ನು, ಇವಾಗ ತಾನೇ ಹುಟ್ಟಿರುವಂತಹ ಮಕ್ಕಳನ್ನು ಅವರು ಚೆನ್ನಾಗಿ ನಿದ್ದೆ ಮಾಡಿಸ್ಬೇಕು, ಸ್ಲೀಪ್ ಡಿಸ್ಟರ್ಬ್ ಆಗಬಾರ್ದಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಡೆಫಿನೆಟ್ಲಿ ನಿಮಗೆ ಗೊತ್ತೇ ಇರುತ್ತೆ. ಇಂದಿನ ವಿಡಿಯೋದಲ್ಲಿ ನಾನು 3 ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಆ ಟಿಪ್ಸ್ಗಳನ್ನು ಫಾಲೋ ಮಾಡಿ ಸ್ಲೀಪ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ನಾನು ವಿಂಟರ್ ಅಂದ್ರೆ ಚಳಿಗಾಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅಡ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಂಪಾರ್ಟೆಂಟ್ ಸ್ಟೆಪ್ಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ಹೈಲೈಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಫಸ್ಟ್ 3 ಮಂತ್ಸ್ ಮಗುವಿನ ಸ್ಲೀಪ್ ವೇಕ್ ಸೈಕಲ್ ಅನ್ನುವಂಥದ್ದು ರಿವರ್ಸ್ ಆಗಿರುತ್ತೆ. ಮತ್ತೆ ಎಲ್ಲ ಮಕ್ಕಳಲ್ಲ ಅಂತ ಹೇಳಲ್ಲ, ಮೋಸ್ಟ್ ಆಫ್ ದ ಮಕ್ಕಳಲ್ಲಿ. ಮತ್ತೆ ಮಗುವಿಗೆ ಒಂದು ಸ್ಲೀಪ್ ರುಟೀನ್ ಅನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನೀವು ಬಿಗಿನಿಂಗನ್ನೇ ಸ್ವಲ್ಪ ಕೆಲವೊಂದು ಸ್ಲೀಪ್ ರುಟೀನನ್ನು ನೀವು ಟ್ರೈ ಮಾಡೋದ್ರಿಂದ ಮಕ್ಕಳು ಕೂಡ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಬರ್ತಾರೆ. ಕ್ರಮೇಣ ಅವರು ಒಂದು ಸ್ಲೀಪ್ ರುಟೀನಿಗೆ ಅಡ್ಜಸ್ಟ್ ಆಗ್ತಾರೆ. ಸೊ ಇದರಿಂದ ನೀವು ಕೂಡ ಪೇರೆಂಟ್ಸ್ ಆಗಿ, ಮದರ್ಸ್ ಆಗಿ ನೀವು ಕೂಡ ಮೋರ್ ರಿಫ್ರೆಶ್ಡ್ ಫೀಲ್ ಮಾಡ್ತೀರಾ. ಮಗುವು ಕೂಡ ಒಂದು ಕಂಫರ್ಟಬಲ್ ಆದಂಥ ರುಟೀನು ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಮೊದಲನೇ ಸ್ಟೆಪ್ ಹೇಳ್ಬೇಕು ಅಂತ ಹೇಳಿದ್ರೆ, ಮಗುವಿಗೆ ಎವ್ರಿ ಡೇ ಒಂದು ನೈಟ್ ಮಲಗುವಂಥ ಟೈಮನ್ನು ಫಿಕ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮಗುವಿಗೆ ಮಲಗಿಸೋಕ್ಕಿಂತ ಮುಂಚೆ ಕೆಲವೊಂದು ಆಕ್ಟಿವಿಟೀಸ್ ಅನ್ನು ಮಗುವಿಗೆ ನಿಯಮಿತವಾಗಿ ಮಾಡ್ತಾ ಇದ್ರೆ, ಸೊ ಮಗುವಿನ ಬಾಡಿ ಅದಕ್ಕೆ ಸೆನ್ಸ್ ಮಾಡ್ತಾ ಹೋಗುತ್ತೆ. ಓಕೆ, ಇವಾಗ ನನಗೆ ಇದೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ನನಗೆ ಇವಾಗ ಮಲಗುವಂಥ ಟೈಮ್ ಆಗಿದೆ ಅನ್ನುವಂಥ ಡಿಫ್ರೆನ್ಸ್ ಮಗುವಿಗೆ ಗೊತ್ತಾಗ್ತಾ ಬರುತ್ತೆ. ಅದರಲ್ಲಿ ಮೊದಲನೇ ಸ್ಟೆಪ್ ಬಗ್ಗೆ ಹೇಳಬೇಕು ಅಂದರೆ, ಮಗುವಿಗೆ ಮಲಗೋದಕ್ಕಿಂತ ಮುಂಚೆ ಒಂದು ಜೆಂಟಲ್ ಮಸಾಜ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಮಸಾಜ್ ಕೊಡುವಂಥದ್ದು ಮಕ್ಕಳ ಒಂದು ಬಾಡಿನ ರಿಲ್ಯಾಕ್ಸ್ಡ್ ಫೀಲ್ ಮಾಡುತ್ತೆ. ಮತ್ತು ಮಕ್ಕಳ ಒಂದು ಬೆಳವಣಿಗೆಗೆ, ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೈಲೈಟ್ ಮಾಡಿರುವ ಹಾಗೆ, ಮಕ್ಕಳ ಡೆವಲಪ್ಮೆಂಟಿಗೂ ಕೂಡ ಸಹಾಯ ಆಗಿರುತ್ತೆ. ಎಸ್ಪೆಷಲಿ ಎಳೆ ಮಕ್ಕಳಲ್ಲಿ ಆಲ್ಮೋಸ್ಟ್ 3 to 5 ಮಂತ್ಸ್ವರೆಗೂ ನಾವು ಗ್ಯಾಸ್ ಇಶ್ಯೂ ಅಥವಾ ಕೊಲಿಕ್ ಇಶ್ಯೂ ಅಂತ ಏನು ಕರಿತೀವಿ, ಅದು ಕೂಡ ತುಂಬ ಕಾಮನ್ ಆಗಿರುತ್ತೆ. ಸೊ ಈ ಒಂದು ಮಸಾಜ್ ಮಾಡೋದ್ರಿಂದ, ಎಸ್ಪೆಷಲಿ ಟಮ್ಮಿ ಮಸಾಜ್ ಅಥವಾ ಟಮ್ಮಿ ಟೈಮ್ ಕೊಡೋದ್ರಿಂದ ಈ ಕೊಲಿಕ್ ಅನ್ನುವಂಥದ್ದು ಕೂಡ ಕಡಿಮೆ ಆಗುತ್ತೆ. ನಿಮಗೆ ಗೊತ್ತಿರುತ್ತೆ, ನೀವು ಮದರ್ಸ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಕೊಲಿಕ್ ಆಯಿತು ಅಂತ ಹೇಳಿದ್ರೆ ಮಕ್ಕಳು ಎಷ್ಟು ಡಿಸ್ಕಂಫರ್ಟಬಲ್ ಆಗ್ತಾರೆ, ಎಷ್ಟು ಕ್ರ್ಯಾಂಕಿ ಆಗಿ ಕ್ರೈ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಈ ಮಸಾಜ್ ಅನ್ನುವಂಥದ್ದು ಅದನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಪೇರೆಂಟ್ಸ್ ಮತ್ತು ಮಗುವಿನ ಬಾಂಡಿಂಗ್ ಕೂಡ ಎಸ್ಟಾಬ್ಲಿಷ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮಸಾಜಿಗೆ ಬಳಸುವಂಥ ಆಯಿಲನ್ನು ನೀವು ಹೊರಗಡೆ ಮಾರ್ಕೆಟಿಂದ ತರ್ತಿದ್ದೀರಾ ಅಂತ ಹೇಳಿದ್ರೆ, ಕೆಲವೊಂದು ವಿಷಯಗಳನ್ನ ನೆನ್ಪಿಟ್ಕೋಬೇಕು. ಅದು ಒಂದು ಪ್ಯಾರಾಬಿನ್ಸ್ ಮತ್ತು ಹಾರ್ಶ್ ಕೆಮಿಕಲ್ಸ್ ಇಂದ ಫ್ರೀ ಆಗಿರಬೇಕು. ಮತ್ತು ವಿಟಮಿನ್ ಇ ರಿಚ್ ಆಗಿರಬೇಕು. ಯಾಕೆಂದರೆ ವಿಟಮಿನ್ ಇ ಅಂತದ್ದು ಒಂದು ಸ್ಕಿನ್ ನರಿಶ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಅದು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಸೇಫ್ಟಿ ಚೆಕ್ಸಿಗೆ, ಡರ್ಮಟಾಲಜಿಕಲಿ ಟೆಸ್ಟೆಡ್, ಈ ರೀತಿಯಾದಂಥ ಅಡಿಷನಲ್ ಲೇಬಲ್ಸ್ ಇದ್ದರೆ ಡೆಫಿನೆಟ್ಲಿ ನೀವು ಅದನ್ನು ರಿಲಯಬಲ್ ಮಾಡ್ಕೋಬಹುದು. ಈ ಥರ ಆಯಿಲ್ ಮಸಾಜನ್ನು ಕೊಟ್ಟ ನಂತರ ಸ್ಟೆಪ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಎಸ್ಪೆಷಲಿ ವಿಂಟರ್ ಸೀಸನಲ್ಲಿ ಸರಿ ನಾವು ಮಕ್ಕಳಿಗೆ ಸ್ನಾನ ಮಾಡಿಸೋದು ಕಷ್ಟ ಆಗುತ್ತೆ. ತುಂಬ ಕಡೆ ಟೆಂಪ್ರೇಚರ್ ತುಂಬ ಲೋ ಹೋಗೋ ಕಾರಣ ಜಸ್ಟ್ ನೀವು ವಾರ್ಮ್ ವಾಟರಿಂದ ಸ್ಪಾಂಜ್ ಬಾತ್ ಕೊಟ್ಟರು ಕೂಡ ಸರಿ ಹೋಗುತ್ತೆ. ವಿಧವಾದಂತಹ ಒಂದು ಕಾಟನ್ ಬಟ್ಟೆಯಿಂದ ಮಕ್ಕಳಿಸ್ಬೇಕು. ಅದಾದಮೇಲೆ ಮಕ್ಕಳಿಗೆ ಒಂದು ಮಾಯಿಶ್ಚರೈಸರ್ ಅನ್ನ ಹಚ್ಚುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಮಾಯಿಶ್ಚರೈಸರ್ ಅನ್ನ ಯೂಸ್ ಮಾಡಬೇಕು? ಮಾಯಿಶ್ಚರೈಸರ್ ಅಲ್ಲಿ ಕ್ಯಾಮೊಮೈಲ್ ಅಂತ ಕಂಟೆಂಟ್ ಇರುವಂತಹ ಮಾಯಿಶ್ಚರೈಸರ್ ಗಳನ್ನ ಸೆಲೆಕ್ಟ್ ಮಾಡಿ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ತ್ವಚೆಯನ್ನು ಕಾಮ್ ಅಂಡ್ ಪ್ರೊಟೆಕ್ಟೆಡ್ ಆಗಿ ಇರಿಸುತ್ತೆ. ಮತ್ತೆ ಇದು ತ್ವಚೆಯಲ್ಲಿರುವಂತಹ ನ್ಯಾಚುರಲ್ ಮಾಯಿಶ್ಚರ್ ಅನ್ನ ಪ್ರಿಸರ್ವ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಇದರಲ್ಲಿ ಸೂದಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಸ್ಕಿನ್ ಇರಿಟೇಷನ್ಗಳನ್ನು ಕೂಡ ಪ್ರಿವೆಂಟ್ ಮಾಡುತ್ತೆ. ಈ ಮಾಯಿಶ್ಚರೈಸರ್ ಅನ್ನೋದು ನೀವು ಎಷ್ಟೊಂದು ಸರಿ ನೋಡಿರ್ತೀರಾ, ಸಣ್ಣ ಮಕ್ಕಳಲ್ಲಿ ಸಣ್ಣ ಗುಳ್ಳೆಗಳಾಗುವಂಥದ್ದು, ರ್ಯಾಶ್ಗಳಾಗುವಂಥದ್ದು ಇರುತ್ತೆ. ಅದರಿಂದನೂ ಕೂಡ ತ್ವಚೆಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಕ್ಯಾಮೊಮೈಲ್ ಅನ್ನುವಂಥ ನ್ಯಾಚುರಲ್ ಬ್ಯಾರಿಯರ್ ಆಗಿ ಆಕ್ಟ್ ಮಾಡೋದ್ರಿಂದ ಎಸ್ಪೆಷಲಿ ವಿಂಟರಲ್ಲಿ ಆಗುವಂಥ ಡ್ರೈನೆಸ್ ಅನ್ನು ಕೂಡ ಇದು ಪ್ರಿವೆಂಟ್ ಮಾಡುತ್ತೆ. ಅದರ ಜೊತೆಗೆ ಒಂದು ಮಾಯಿಶ್ಚರೈಸ್ ಮಾಡುವಂಥ ಮಾಯಿಶ್ಚರೈಸರ್ಗಳು ಒಂದು pH ಬ್ಯಾಲೆನ್ಸ್ಡ್ ಮಾಯಿಶ್ಚರೈಸರ್ ಆಗಿದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. pH ಬ್ಯಾಲೆನ್ಸ್ ಆಗಿರುವಂತಹ ಮಾಯಿಶ್ಚರೈಸರ್ ಮಗುವಿನ ತ್ವಚೆಗೆ ಯಾವುದೇ ಹಾರ್ಶ್ನೆಸ್ ಅನ್ನು ಉಂಟು ಮಾಡೋದಿಲ್ಲ. ಮತ್ತೆ ಮಗುವಿನ ತ್ವಚೆಯ ಸಾಫ್ಟ್ನೆಸ್ ಅನ್ನು ಪ್ರಿಸರ್ವ್ ಮಾಡುವಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಈ ಥರ ಕಂಟೆಂಟ್ ಇರುವಂಥ ಮತ್ತು pH ಬ್ಯಾಲೆನ್ಸ್ಡ್ ಮಾಯಿಶ್ಚರೈಸರ್ಗಳನ್ನು ಮಕ್ಕಳಿಗೆ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಈ ಥರ ಸ್ಪಾಂಜ್ ಬಾತನ್ನು ಕೊಟ್ಟ ನಂತರ ನೀವು ಮಗುವಿಗೆ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಿ. ಮತ್ತು ಫ್ರೆಶ್ ಕ್ಲಾತ್ಸ್ಗಳನ್ನು ಹಾಕೋದು ಕೂಡ ಮಗುವಿಗೆ ಒಂದು ಫ್ರೆಶ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಎಸ್ಪೆಷಲಿ ಮಕ್ಕಳು ಹಾಲು ಕುಡಿಬೇಕಾದ್ರೆ ಹಾಲು ಸ್ಪಿಲ್ ಮಾಡ್ಕೊಂಡಿರ್ಬೋದು. ಸೊ ಅದು ದೊಡ್ಡ ಮಕ್ಕಳಾಗಿದ್ದರೆ ಏನಾದ್ರು ಸ್ಪಿಲ್ ಮಾಡ್ಕೊಂಡಿರ್ಬೋದು. ಸೊ ಒಂದು ಈ ಫ್ರೆಶ್ ಕ್ಲಾತ್ಸ್ ಹಾಕೋದ್ರಿಂದ ಅವರಿಗೊಂದು ಫ್ರೆಶ್ನೆಸ್ ಫೀಲ್ ಬರುತ್ತೆ. ಮತ್ತು ಅವರು ಕಂಫರ್ಟಬಲ್ ಆಗಿ ನಿದ್ದೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಥರ್ಡ್ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಮಗುವಿನ
ಜೊತೆಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಇದೆಲ್ಲ ಆಕ್ಟಿವಿಟೀಸ್ ಕೂಡ ಒಂದು ಪೇರೆಂಟ್ಸ್ ಮತ್ತು ಮಗುವಿನ ಬಾಂಡಿಂಗನ್ನು ಇನ್ನೂ ಕೂಡ ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾಕೆ ಇದು ಬಾಂಡಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಮಕ್ಕಳಿಗೆ ಎಸ್ಪೆಷಲಿ ಎಳೆ ಮಕ್ಕಳು ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡ್ತಿರ್ತಾರೆ. ಅವ್ರಿಗೆ ನಿದ್ದೆ ಮಾಡೋದು ಎಷ್ಟೊಂದು ಸರಿ ನೀವು ಒಬ್ಸರ್ವ್ ಮಾಡಿರ್ತೀರ, ಅವರು ನಿದ್ದೆ ಮಾಡೋಕ್ಕಿಂತ ಮುಂಚೆ ತುಂಬಾ ಹೇಳ್ತಾರೆ. ತುಂಬ ಜನ ಮಕ್ಕಳು ಈಸಿಯಾಗಿ ಯಾರು ಕೂಡ ನಿದ್ದೆಗೆ ಜಾರು ಬಿಡಲ್ಲ ದೊಡ್ಡ ಮಕ್ಕಳ ಥರ, ಯಾಕೆಂದರೆ ಅವ್ರಿಗೆ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ. ಸೊ ಈ ರೀತಿ ನೀವು ಅವರ ಜೊತೆ ಕ್ವಾಲಿಟಿ ಟೈಮ್ ಇನ್ ದ ಸೆನ್ಸ್ ಅವರಿಗೋಸ್ಕರ ಲಲ್ಲಬಾಯ್ ಆಡೋದಿರ್ಬೋದು, ಅಥವಾ ಸಾಂಗ್ಸ್ಗಳನ್ನು ಆಡೋದಿರ್ಬೋದು, ಸ್ವಲ್ಪ ದೊಡ್ಡ ಮಕ್ಕಳಾದರೆ ಸ್ಟೋರಿ ಟೆಲ್ಲಿಂಗ್ ಇರಬಹುದು, ಅಥವಾ ಅವರ ಜೊತೆ ಮಾಡುವಂಥ ಕೆಲವೊಂದು ಪ್ಲೇಫುಲ್ ಆಕ್ಟಿವಿಟೀಸ್ ಇರ್ಬೋದು, ಟಾಯ್ಸ್ಗಳಿಂದ ಎಂಗೇಜ್ ಮಾಡೋದಿರ್ಬೋದು. ಆಲ್ರೆಡಿ ನಿಮಗೆ ಫ್ಲ್ಯಾಶ್ ಕಾರ್ಡ್ ಬಗ್ಗೆ ತುಂಬ ಜನ ಪೇರೆಂಟ್ಸಿಗೆ ಫ್ಲ್ಯಾಶ್ ಕಾರ್ಡ್ ಬಗ್ಗೆ ಗೊತ್ತೇ ಇದೆ. ಸೊ ಫ್ಲ್ಯಾಶ್ ಕಾರ್ಡ್ಗಳ ಮೂಲಕ ಮಕ್ಕಳನ್ನ ಎಂಗೇಜ್ ಮಾಡೋದಿರ್ಬೋದು. ಇದು ಅವರ ಎಂಗೇಜ್ಮೆಂಟಿಗೆ, ಅವರ ಬಾಂಡಿಂಗ್, ನಿಮ್ಮ ಮತ್ತು ಮಗುವಿನ ಬಾಂಡಿಂಗನ್ನು ಚೆನ್ನಾಗಿ ನಿಮ್ಮ ಮತ್ತು ಮಗುವಿನ ಬಾಂಡಿಂಗನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫ್ಲ್ಯಾಶ್ ಕಾರ್ಡ್ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀತಿಯಾಗಿ ನೀವು ಮಗುವಿನ ಟೈಮ್ ರುಟೀನನ್ನು ಫಿಕ್ಸ್ ಮಾಡಿಕೊಂಡು ಮತ್ತು ಅದಕ್ಕೋಸ್ಕರ ಒಂದು ಪ್ರಿಪ್ರೇಷನ್ ಮಾಡುವಂಥದ್ದು ಡೆಫಿನೆಟ್ಲಿ ನಿಮಗೆ ರಿಲೀಫನ್ನು ಕೊಡುತ್ತೆ. ಹೌದು, ಮದರ್ಸ್ ಆಗಿದ್ದರೆ ಇವತ್ತಿಂದನೇ ನೀವು ಈ ರುಟೀನನ್ನು ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ಆದರೆ ಕನ್ಸಿಸ್ಟೆಂಟ್ ಆಗಿ ಮಾಡೋದ್ರಿಂದ ಟ್ರಸ್ಟ್ ಮೀ ಡೆಫಿನೆಟ್ಲಿ ಮಕ್ಕಳು ಕೂಡ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಅವರ ರುಟೀನ್ ಅನ್ನೋಂಥದ್ದು ಎಸ್ಟಾಬ್ಲಿಷ್ ಆಗುತ್ತೆ. ಎಷ್ಟೊಂದು ಸರಿ OPD ನೋಡ್ತಾನೆ ಇರ್ತೀನಿ, 1-1.5 ವರ್ಷ ಆದರೂ ಕೂಡ ಒಂದು ಮದರ್ಸ್ ಒಂದು ಮಗುವಿನ ಸ್ಲೀಪ್ ರೂಟೀನ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಸೊ ಅಂಥ ಮದರ್ಸಿಗೆ ಡೆಫಿನೆಟ್ಲಿ ಈ ವಿಡಿಯೋ ಅನ್ನೋಂಥದ್ದು ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಮತ್ತು ಸ್ವಲ್ಪ ಪೇಷನ್ಸ್ ಕೊಡೋದು ಡೆಫಿನೆಟ್ಲಿ ನಿಮಗೆ ವರ್ಕೌಟ್ ಆಗುತ್ತೆ. ಸೊ ಇದನ್ನು ಬಿಟ್ಟು ಅಂತ ನೀವು ಮದರ್ಸ್ ಆಗಿದ್ದರೆ ಬೇರೆ ಏನಾದ್ರು ಚಾಲೆಂಜಸನ್ನು ಫೇಸ್ ಮಾಡ್ತಾ ಇದ್ದರೆ ಕಮೆಂಟ್ ಸೆಕ್ಷನ್ನ ಮೂಲಕ ಡೆಫಿನೆಟ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಡ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.